ಇಂಟರೀಮ್ ಬೇಲು ಆಗಿರೋದು. ಈ ಇಂಟರೀಮ್ ಬೇಲು ಏನು ಅಂತ ಹೇಳಿದರೆ 439 ರೆಗ್ಯುಲರ್ ಬೇಲಿಗೆ ಇವರು ಫೈಲ್ ಮಾಡಿದ್ದಾರೆ. ಸೆನ್ಸೇಷನಲ್ ಮರ್ಡರ್ ಕೇಸ್ ಇದು. ಕರ್ನಾಟಕಕ್ಕೆ ಇದೊಂದು ದೊಡ್ಡ ಕೇಸು, ಯಾಕಂದರೆ ಅವ್ರಿಗೆ ಹಿ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ಫ್ಯಾನ್ ಫಾಲೋಯಿಂಗ್ಸ್. ಸೊ ಆದ್ದರಿಂದ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಸೆನ್ಸೇಷನಲ್ ಮರ್ಡರ್ ಕೇಸ್. ಹಾಯ್, ಹಲೋ, ನಮಸ್ಕಾರ. ಆ್ಯಕ್ಚುಲಿ ಎಲ್ಲ ಕರ್ನಾಟಕದಲ್ಲಿ ಅಂದರೆ ನಮ್ಮ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಿನ್ನೆ ತಾನೇ ದರ್ಶನ್ ಅವರ ಕೇಸು ವಿಚಾರಣೆ ಅಂದರೆ ಬೇಲ್ಗೆ ಏನು ಅಪ್ಲೈ ಮಾಡಿದ್ರು ವಿಚಾರಣೆ ನಡೀತು. ಸೊ CV ನಾಗೇಶ್ ಅವರು ವಾದ ಮಾಡಿದಂತಹ ರೀತಿಯ ಎಲ್ಲ ನೀವು ಮೀಡಿಯಾಗಳಲ್ಲಿ ನೋಡಿರ್ತೀರ. ಅವರು ಕೇಳಿದಂತಹ ಪ್ರಶ್ನೆಗಳಾಗ್ಬೋದು ಜಡ್ಜ್ನ ಅಥವಾ ಆಪೋಸಿಟ್ ಲಾಯರ್ನ, ಮತ್ತು ಈ ಕೇಸಲ್ಲಿ ಏನು ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಾ ಇದ್ರು, ಆ ಕಿಡ್ನಾಪೇ ಮಾಡಿಲ್ಲ ಅಂದರೆ ರೇಣುಕಾ ಸ್ವಾಮಿ ಅವರು ಕಿಡ್ನಾಪೇ ಆಗಿಲ್ಲ ಅನ್ನೋ ರೀತಿ ವಾದ ಮಾಡಿದ್ರು. ಸೊ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಇದ್ರ ಬಗ್ಗೆ ಚರ್ಚೆ ಮಾಡೋದ್ರ ಜೊತೆಗೆ ನಾನು ಹೇಳೋದಕ್ಕಿಂತ ಖುದ್ದು ಲಾಯರ್ ನಮ್ಮ ಜೊತೆ ಇದ್ದಾರೆ, ಲಾಯರ್ ಕಾರ್ತಿಕ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸೊ ಈ ಕೇಸ್ ಬಗ್ಗೆ ಎಲ್ಲವೂ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಆಕ್ಚುಲಿ ನೀವು ಕೇಳಿಸ್ಕೊಂಡಿದ್ದೀರಾ, ನೆನ್ನೆಲ್ಲ ವಾದ ತುಂಬ ಅದ್ಭುತವಾಗಿತ್ತು. ಮತ್ತೆ ಎಲ್ಲ ಕೇಸ್ ದರ್ಶನ್ ಅವ್ರ ಕೇಸಲ್ಲೇ ಟ್ವಿಸ್ಟ್ ಅಂತ ಅಂದ್ಕೊಂಡ್ರು. ಸೊ ಇದನ್ನೆಲ್ಲ ಕೇಳಿದಾಗ ನಿಮ್ಗೆ ಏನು ಅನಿಸ್ತು ಸರ್? ಸರ್, ದರ್ಶನ್ ಕೇಸು ಇದು ಒಂದು ಸೆನ್ಸೇಷನಲ್ ಮರ್ಡರ್ ಕೇಸ್ ಇದು. ಕರ್ನಾಟಕಕ್ಕೆ ಇದೊಂದು ದೊಡ್ಡ ಕೇಸು, ಯಾಕಂದರೆ ಅವ್ರಿಗೆ ಹಿ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ಫ್ಯಾನ್ ಫಾಲೋಯಿಂಗ್ಸ್. ಸೊ ಆದ್ದರಿಂದ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಸೆನ್ಸೇಷನಲ್ ಮರ್ಡರ್ ಕೇಸ್. ಸೊ ಈಗ ಸೆಷನ್ಸ್ ಕೋರ್ಟಲ್ಲಿ ಫಸ್ಟ್ ಹಾಕಿದ್ದಾರೆ, ನೀವು ಅಲ್ಲಿಂದ ಫಾಲೋ ಅಪ್ ಮಾಡ್ತಾ ಇದ್ದೀರಾ ಎಲ್ಲರೂ. ಸೆಷನ್ಸ್ ಕೋರ್ಟಲ್ಲಿ ರಿಜೆಕ್ಟ್ ಆಯಿತು. ಯಾವುದೇ ಒಂದು ಮರ್ಡರ್ ಕೇಸು ಸೆಷನ್ಸ್ ಕೋರ್ಟಲ್ಲಿ ಆರೋಪಿಗೆ ಜಾಸ್ತಿ ಒತ್ತು ಕೊಟ್ಟು ಅದು ಮೀಡಿಯಾ ಟ್ರಯಲ್ ಆಗಿದ್ದರಿಂದ ಅಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಸೊ ಈಗ ಹೈಕೋರ್ಟಲ್ಲಿ ನಾನು ಬೇರೆ ಒಂದು ಮಾಧ್ಯಮದಲ್ಲೂ ತಿಳಿಸಿರೋ ಪ್ರಕಾರ ಬೇಲ್ ಆಗಿದೆ, ಇಂಟರೀಮ್ ಬೇಲು ಆಗಿರೋದು. ಈ ಇಂಟರೀಮ್ ಬೇಲು ಏನು ಅಂತ ಹೇಳಿದರೆ 439 ರೆಗ್ಯುಲರ್ ಬೇಲಿಗೆ ಇವರು ಫೈಲ್ ಮಾಡಿದ್ದಾರೆ. ಅದ್ರ ಜೊತೆ ಒಂದು IA ಹಾಕ್ಬಿಟ್ಟು ನಮಗೆ ಆರೋಪಿ ನಂಬರ್ 2 ದಟ್ ಈಸ್ ದರ್ಶನ್ಗೆ ಬೆನ್ನಿಗೆ ಸ್ವಲ್ಪ ತೊಂದರೆ ಇದೆ ಅವರಿಗೆ. ಸೊ ಆದ್ದರಿಂದ ನೀವು ಇಮಿಡಿಯೇಟಾಗಿ ಅವರಿಗೆ ಇಂಟ್ರೀಮ್ ಬೇಲಲ್ಲಿ ರಿಲೀಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಇದು ಮಾಡಿದ್ದಾರೆ. ಯಾಕಂದರೆ ರೆಗ್ಯುಲರ್ ಬೇಲು ಕೊಡೋಕ್ಕಿಂತ ಮೊದಲು ಇಂಟ್ರೀಮ್ ಬೇಲು ಫಸ್ಟ್ ಮಾಡಿಸಿ ಆಮೇಲೆ ರೆಗ್ಯುಲರ್ ಬೇಲು ಈಗ ನಡೀತಾ ಇದೆ. ಅಪ್ಲೈ ಆಲ್ರೆಡಿ ಮಾಡಿದ್ದಾರೆ ಅವರು. ಆಲ್ರೆಡಿ ಅಪ್ಲೈ ಮಾಡಾದ್ಮೇಲೆ ಇಂಟ್ರೀಮ್ ಬೇಲ್ಗೆ ಅವರು ಫಸ್ಟೇ ಕೇಳಿದ್ದಾರೆ. ರೆಗ್ಯುಲರ್ ಬೇಲ್ ಜೊತೆನೇ ಇಂಟ್ರೀಮ್ ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ. ಫಸ್ಟ್ ಇಂಟ್ರೀಮ್ ಬೇಲು ಗ್ರಾಂಟ್ ಮಾಡಿದೆ. ಹೈಕೋರ್ಟು ಯಾವುದೇ ಒಂದು ವಿಷಯನ ಕೂಲಂಕುಷವಾಗಿ ನೋಡಿದ್ಬಿಟ್ಟು ನಿಮಗೆ ಯಾವುದೇ ಒಂದು ಬೇಲ್ ಆಗಲಿ ಇನ್ನೊಂದಾಗಲಿ ಮಾಡೋದು. ನೋಡಿ, ಈಗ ಇವ್ರಿಗೆ ಇಂಟ್ರೀಮ್ ಬೇಲ್ ಯಾಕೆ ಕೊಟ್ಟಿದೆ? ಇಫ್ ದಿ ಸಿಚುವೇಶನ್ ಈಸ್ ವೆರಿ ಸೀರಿಯಸ್ ಅವಾಗ ಮಾತ್ರ ಇಂಟ್ರೀಮ್ ಬೇಲ್ ಕೊಡೋದು. ಎಲ್ರಿಗೂ ಇಂಟ್ರೀಮ್ ಬೇಲ್ ಕೊಡಲ್ಲ ಮರ್ಡರ್ ಕೇಸಸಲ್ಲಿ. ಯಾಕೆ ಬೇಲು ಸಿಗಲ್ಲ. ದಿಸ್ ಈಸ್ ಎ ನಾನ್ ಬೇಲಬಲ್ ಅಫೆನ್ಸು ಮರ್ಡರ್ ಕೇಸು. ಸೊ ಇಂಥ ಕೇಸ್ಗಳಲ್ಲಿ ಅಡ್ವೊಕೇಟ್ಸು ಇಂಟ್ರೀಮ್ ಬೇಲ್ಗೆ ಹೋಗ್ತಾರೆ. ಅವ್ರಿಗೆ ಹುಷಾರಿಲ್ಲ, ಅವ್ರ ತಾಯಿಗೆ ಹುಷಾರಿಲ್ಲ, ಈಗ ಅವ್ರ ತಮ್ಮನಿಗೆ ಹುಷಾರಿಲ್ಲ, ಇಲ್ಲ ಮದುವೆ ಇದೆಯೋ, ಈಗ ಯಾರಿಗೂ ಮದುವೆ ಇದೆ, ಸೊ ಹಿಂಗೆ ಇಲ್ಲ ನಮ್ಮ ಹೆಂಡತಿ ಪ್ರೆಗ್ನೆಂಟ್ ಇದ್ದಾರೆ, ಇಂಥ ಒಂದು ಕಾರಣಗಳನ್ನ ಹೇಳಿಬಿಟ್ಟು ಇಂಟ್ರೀಮ್ ಬೇಲ್ ಅಪ್ಲಿಕೇಶನ್ನು ಹಾಕ್ಕೊತಾರೆ. ಸೊ ಹಂಗೆ ಹಾಕಿದಾಗ ಕೋರ್ಟ್ಗೆ ಇಫ್ ಇಟ್ ಈಸ್ ಜೆನ್ಯೂನ್ ಆರ್ ವಾಟ್ ಅಂತ ಹೇಳ್ಬಿಟ್ಟು ಕೋರ್ಟು ನೋಡುತ್ತೆ. ಫಸ್ಟ್ ಅದನ್ನು ತನಿಖೆ ಮಾಡುತ್ತೆ. ಪ್ರೈಮ್ ಆಫೀಸಿ ಅದು ಜೆನ್ಯೂನ್ ಅಂತ ಅನ್ಸಿದ್ರೆ ಮಾತ್ರ ಬೇಲ್ ಕೊಡುತ್ತೆ. ಈಗ ಎಲ್ಲರೂ ಇಂಟ್ರೀಮ್ ಬೇಲ್ಗೆ ಹಾಕೋತಾರೆ. ಈಗ ನಿಮ್ಗೊಂದು 20,000-30,000 ಕೊಟ್ಟರೆ ನಿಮಗೊಂದು ಫೇಕ್ ಮೆಡಿಕಲ್ ಸರ್ಟಿಫಿಕೇಟ್ ವಿಕ್ಟೋರಿಯಾ ಹಾಸ್ಪಿಟಲಿಂದ ಕೊಡ್ತಾರೆ. ಅದು ನನ್ನ ಹತ್ರನೂ ಇದೆ. ಸೊ ಎಲ್ಲರೂ ಹಂಗೆ ಹಾಕಿ ಇದು ಮಾಡ್ತಾರೆ. ಸೊ ಅದನ್ನು ಚೆಕ್ ಮಾಡುತ್ತೆ ಹೈಕೋರ್ಟು, ಚೆಕ್ ಮಾಡಾದ್ಮೇಲೆ ಅದಕ್ಕೇನಾದರೂ ಕೋರ್ಟಿಗೆ ಏನಾದರೂ ಒಂದು ಐಯೋಟಾ ಆಫ್ ಡೌಟ್ ಬಂದರೆ ಅದಕ್ಕೊಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಫಾರ್ಮ್ ಮಾಡಿ ಇದು ಜೆನ್ಯೂನಾ ಇಲ್ವಾ ಅಂತ ಚೆಕ್ ಮಾಡಿ ಅಂತ ಆರ್ಡರ್ ಮಾಡಿಬಿಡುತ್ತೆ. ಸೊ ಯಾವುದೇ ಒಂದು ವಿಷಯನ ಹೈಕೋರ್ಟ್ ಮುಂದೆ ನಾವು ಇಡ್ತೀವಿ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ವೆರಿ ಜೆನ್ಯೂನ್. ಮೋಸ ಮಾಡ್ಲಿಕ್ಕೆ ಆಗಲ್ಲ. ದಟ್ ಈಸ್ ಒನ್ ಆಫ್ ದಿ ಪಾಯಿಂಟ್. ಈಗ ಎಲ್ಲರೂ ಟಿವಿಯಲ್ಲಿ ಬರ್ತಾ ಇರೋ ಪ್ರಕಾರ ಅಲ್ಲಿ ಇಲ್ಲಿ ನೋಡಿದ್ರೆ ದರ್ಶನ್ಗೆ ಏನೂ ಆಗೇ ಇಲ್ಲ, ಇನ್ನೂ ಆಪರೇಷನ್ನೇ ಆಗಿಲ್ಲ, ಸುಮ್ಮನೆ ಹೇಳಿದ್ದಾರೆ ಅವರು, ಸುಮ್ಮನೆ ಹೇಳಿ ಇಂಟ್ರೀಮ್ ಬೇಲ್ ತೊಗೊಂಡಿದ್ರು, ಸುಮ್ಮನೆ ಹೇಳಕ್ಕೆ ಚಾನ್ಸ್ ಇಲ್ಲ. ಈಗ ದೇರ್ ಈಸ್ ಎ ಇನ್ಸ್ಟ್ರಕ್ಷನ್ಸ್ ಫಾರ್ ಹಿಮ್ ಇನ್ ದಿ ಇಂಟ್ರೀಮ್ ಬೇಲ್ ಕೊಡಬೇಕಾದ್ರೆ ಇನ್ಸ್ಟ್ರಕ್ಷನ್ಸ್ ಇದೆ. ನೀವು ಮೀಡಿಯಾ ಮುಂದೆ ಬಂದು ಮಾತಾಡಂಗಿಲ್ಲ, ನಿಮ್ಮ ಹೆಲ್ತ್ ಸ್ಟೇಟಸ್ ಏನಿದೆ ಅದನ್ನ ನೀವು ಮೀಡಿಯಾ ಮುಂದೆ ಹೇಳಂಗಿಲ್ಲ. ಸೊ ಇವೆಲ್ಲ ಇರುತ್ತೆ. ಸೊ ಆದ್ರಿಂದ ಅವ್ರು ಮೀಡಿಯಾ ಮುಂದೆ ಹೇಳಿಲ್ಲ, ಮೀಡಿಯಾ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಅವರಿಗೆ ಏನು ಸೀರಿಯಸ್ನೆಸ್ ಇದೆ, ಆಪರೇಷನ್ ಆಗಿರ್ಬೋದು, ಯಾರಿಗೆ ಗೊತ್ತಿದೆ.
ಒಳಗಡೆ ಆಪರೇಷನ್ ನಡೆದಿರ್ಬೋದು. ಸೊ ಆಲ್ರೆಡಿ ಆಪರೇಷನ್ ಆಗಿರೋ ವಿಚಾರನೂ ಗೊತ್ತಿಲ್ಲದೆ ಇರ್ಬೋದು ಅಂತ. ನಿಮ್ಗೆ ಆಚೆ ಗೊತ್ತಿಲ್ಲದೆ ಇರ್ಬೋದು. ಈಗ ಕೋರ್ಟು ಈಗ ಇಂಟ್ರಿಮ್ ಬೇಲ್ ಕೊಡ್ಬೇಕಾದ್ರೆ ಕಂಡೀಷನ್ ಅಲ್ಲಿ ಕೋರ್ಟ್ ಹ್ಯಾಸ್ ಪ್ರಿಸ್ಕ್ರೈಬ್ ದಟ್ ನೀವು ಯಾವುದೇ ರೀತಿಯಾದ ವಿಷಯವನ್ನು ಮೀಡಿಯಾಗೆ ತಿಳಿಸಬಾರ್ದು. ಯಾಕಂದ್ರೆ ಇದ್ರ ಚಾರ್ಜ್ ಶೀಟ್ ಆಗಲಿ ಬೇರೊಂದು ರಿಮೈಂಡ್ ಅಪ್ಲಿಕೇಶನ್ ಆಗಲಿ ಎಲ್ಲವನ್ನು ಪಬ್ಲಿಕ್ ಡಾಕ್ಯುಮೆಂಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಲೀಕ್ ಆಗಿದೆ. ಸೊ ಆದ್ರಿಂದ ನೀವು ಬೇಲ್ ಮೇಲೆ ಆಚೆ ಇರಬೇಕಾದ್ರೆ ನಿಮ್ಮ ಒಂದು ಯಾವುದೇ ಹೆಲ್ತ್ ಸ್ಟೇಟಸ್ನ ನೀವು ಮೀಡಿಯಾಗೆ ಕೊಡಬಾರ್ದು, ಆಚೆ ಕಡೆ ಕೊಡಬಾರ್ದು ಅಂತ ಹೇಳಿ ಆ ಕಂಡೀಷನ್ ಮೇಲೆ ಇನ್ ಕೇಸ್ ಅದೇನಾದ್ರೂ ಲೀಕ್ ಆಯ್ತು ಅಂದ್ರೆ ನಿಮ್ಮ ಬೇಲು ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿನೇ ಕೊಟ್ಟಿರ್ತಾರೆ. ಸೊ ಒಳಗಡೆ ಆಗಿದ್ರೇನು ಆಗಿರ್ಬೋದು, ಸೊ ಅದು ಗೊತ್ತಿಲ್ಲ. ಸೊ ಆದ್ರಿಂದ ಆಪರೇಷನ್ ಆಗಿದ್ರೇನು ಆಗಿರುತ್ತೆ, ಇಲ್ಲ ಅಂದ್ರೇನು ಇಲ್ಲ. ನೀವು ಹೇಳ್ತಾ ಇರೋ ಪ್ರಕಾರ ಎನಿಥಿಂಗ್ ಅದು ಏನಂದ್ರೆ ಈಗ ನಾವು ಮೀಡಿಯಾದಲ್ಲಿ ನೋಡೋ ಪ್ರಕಾರ ಆದ್ರೆ ಆಪರೇಷನ್ ಆಗೇ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಹೇಳಕ್ಕಾಗಲ್ಲ, ಒಳಗಡೆ ಆಗಿರ್ಬೋದಲ್ಲ. ಈಗ ಡಾಕ್ಟರ್ಸ್ಗೂ ಹೇಳಿರ್ಬೋದು ನೀವು ಯಾವುದೇ ರೀತಿ ಇದು ಕೊಡಬೇಡಿ, ನಮಗೆ ಕೋರ್ಟ್ ಆರ್ಡರ್ ಇದೆ, ಸೊ ನೀವು ಯಾವುದೇ ರೀತಿ ಆಚೆ ಹೋಗಿ ಮೀಡಿಯಾಗೆ ರಿಯಾಕ್ಷನ್ ಕೊಡಬೇಡಿ ಅಂತ ದರ್ಶನ್ ಹೇಳಿರ್ಬೋದು. ಸೊ ಆದ್ರಿಂದ ನಿಮಗೆ ಆಚೆ ಕಡೆ ವಿಷಯ ಗೊತ್ತಾಗ್ತಾ ಇಲ್ಲ. ಸರ್ ಈಗ ಆಪರೇಷನ್ ಆಗಿದೆಯೋ ಇಲ್ವೋ, ಸೊ ಅದೆಲ್ಲ ಅಪ್ ಟು ಡೇಟ್ ಕೋರ್ಟಿಗೆ ತಿಳಿಸ್ತಾ ಇರ್ತಾರೆ. ಕೋರ್ಟ್ಗೆ ಅದು ಅಪ್ಡೇಟ್ ಇರುತ್ತೆ. 6 weeks ಗ್ರಾಂಟ್ ಮಾಡಿದೆ. ಹೌದು, 6 weeks ಗ್ರಾಂಟ್ ಮಾಡಿದೆ. ಕೂಲಂಕುಷವಾಗಿ ತನಿಖೆ ಮಾಡದೆ ಕೋರ್ಟು ಇದು ಮಾಡಲ್ಲ. ಅಲ್ಲಿ ಏನಾಗಿದೆ, ಫಸ್ಟು ಬಳ್ಳಾರಿ ಜೈಲಲ್ಲಿ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಜೈಲಲ್ಲಿ ಅಷ್ಟು ಈಸಿಯಾಗಿ ಸರ್ಟಿಫಿಕೇಟ್ ಕೊಡಲ್ಲ. ಇಫ್ ಇಟ್ ಈಸ್ ನಾಟ್ ಸೀರಿಯಸ್ ಇನ್ ನೇಚರ್, ಏನು ಅವ್ರದ್ದು ಹೆಲ್ತ್ ಸ್ಟೇಟಸ್ ಸೀರಿಯಸ್ ಆಗಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಅಷ್ಟು ಈಸಿಯಾಗಿ ಕೊಡೋರು ಅಲ್ಲ. ಅಲ್ಲಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದಾದ ಮೇಲೆ ಅದನ್ನ ಹೈಕೋರ್ಟ್ ಇನ್ನೊಂದ್ಸತಿ ಪರಿಶೀಲನೆ ಮಾಡಿ ಆಮೇಲೆ ಇವರು ಬೆನ್ನೋವು ಸೀರಿಯಸ್ ಆಗಿದೆ ಇವ್ರದ್ದು ಅಂತ ಹೇಳ್ಬಿಟ್ಟು ಇವರಿಗೆ ಇಂಟ್ರಿಮ್ ಬೇಲು ಗ್ರಾಂಟ್ ಮಾಡಿದೆ 6 weeks. ಆ 6 weeks ಅಲ್ಲಿ ಆರ್ಥೋಪೆಡಿಕ್ ಯಾರು ಇರ್ತಾರೆ ಅವ್ರು ಏನು ಸಜೆಷನ್ ಕೊಟ್ಟಿರ್ತಾರೆ ದರ್ಶನ್ಗೆ, ಅದ್ರ ಪ್ರಕಾರ ಅವ್ರು ನಡ್ಕೊಂಡು ಹೋಗ್ತಾರೆ. ಆಪರೇಷನ್ ಆಗಿದ್ರೂ ಆಗಿರ್ಬೋದು, ಇಲ್ಲ ಅಂದ್ರೂ ಇಲ್ಲ, ಅದನ್ನ ಆಚೆ ತಿಳಿಸೋ ಆಗಿಲ್ಲ. ದಟ್ ಈಸ್ ದ ಕಂಡೀಷನ್ ವಿಚ್ ಇಸ್ ಬಿನ್ ಪ್ರಿಸ್ಕ್ರೈಬ್ಡ್ ಇನ್ ದಿ ಇಂಟ್ರಿಮ್ ಬೇಲ್ ಕಂಡೀಷನ್. ಓಕೆ, ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ಇವರು ಆಪರೇಷನ್ ಆಗಿಲ್ಲ ಅಂತ ಹೇಳ್ಕೊಳ್ಳಿ, ಆಗಿದೆ ಅಂತ ಕ್ಲಾರಿಟಿನೂ ಕೊಡಂಗಿಲ್ಲ. ಅವ್ರು ಕೊಡಂಗಿಲ್ಲ ಅಲ್ಲ, ಕೊಡಂಗಿದ್ರೆ ನಿಮ್ಮೆಲ್ರಿಗೂ ಗೊತ್ತಾಗ್ತಾ ಇತ್ತು. ಸೊ ದರ್ಶನ್ ಕೊಡಂಗಿಲ್ಲ, ಆದ್ರಿಂದ ನಿಮ್ ಯಾರಿಗೂ ಗೊತ್ತಾಗಿಲ್ಲ. ನೀವು ಅದನ್ನ ಏನ್ ಹೇಳ್ತಾ ಇದ್ದೀರಾ, ಈಗ ಆಗಿಲ್ಲ ಬೇಲ್ ಕ್ಯಾನ್ಸಲ್ ಮಾಡ್ಬೇಕು, ಬೇರೆ ಆರೋಪಿ ಆದ್ರೆ ಬೇಲ್ ಸಿಗಲ್ಲ. ಈಗ ನಾರ್ಮಲ್ ಈಗ ಬೇರೆಯವ್ರು ಹಾಕೊಂಡ್ರೇನು ಮರ್ಡರ್ ಕೇಸಸ್ ಅಲ್ಲಿ 2 ವರ್ಷ 3 ವರ್ಷ 5 ವರ್ಷ ಸಿಗಲ್ಲ. ಈಗ ಟ್ರಯಲ್ ಮುಗಿಸ್ಕೊಂಡೇ ಬರ್ಬೇಕಾಗತ್ತೆ. ಸೊ ಇವ್ರಿಗೆ ಮಾತ್ರ ಹೆಂಗ್ ಸಿಕ್ಕಿದೆ, ಏನು ಇದು ಕೋರ್ಟ್ ಇದು ಮಾಡ್ತಾ ಇದೆಯಾ, ತಾರತಮ್ಯ ಮಾಡ್ತಾ ಇದೆಯಾ ಅಂತ ಕೆಲವೊಂದು ಪ್ರಶ್ನೆಗಳು ಉಟ್ಕೊಂಡಿದೆ. ಸೊ ಎನಿಥಿಂಗ್ ವಿಚ್ ಇಸ್ ನಾಟ್ ಜೆನ್ಯೂನ್ನೆಸ್ ಅನ್ನ ಒಂದು ಪರಿಶೀಲನೆ ಮಾಡಿನೇ ನಮ್ಮ ಕೋರ್ಟು ಅವ್ರಿಗೆ ಬೇಲ್ನ ಕೊಟ್ಟಿರೋದು. ಇಲ್ಲ ಅಂತ ಹೇಳಿದ್ರೆ ದೇರ್ ಇಸ್ ನೋ ಚಾನ್ಸ್ ಅವ್ರಿಗೆ ಇಂಟ್ರೀಮ್ ಬೇಲ್ ಸಿಗೋದು. ಇದು ಪಾಯಿಂಟ್ ನಂಬರ್ 1. ಮೀನ್ ವೈಲ್ ಇಂಟ್ರೀಮ್ ಬೇಲ್ ಅವರು ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಅಲ್ಲೇ ಇಂಟ್ರೀಮ್ ಬೇಲ್ ಅಪ್ಲಿಕೇಶನ್ ಪ್ರೆಸ್ ಮಾಡಿದ್ದಾರೆ. ಅವಾಗ ನಮಗೆ ಸ್ವಾಮಿ ರೆಗ್ಯುಲರ್ ಬೇಲ್ ನಮಗೆ ಬೇಕು, ಕೋರ್ಟ್ ಮುಂದೆ ಹೇಳಿರೋದು. ಈ ರೆಗ್ಯುಲರ್ ಬೇಲ್ ಕೋರ್ಟ್ ಮುಂದೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಮೀನ್ ವೈಲ್ ನಮ್ಮ ತುಂಬಾ ಎಮರ್ಜೆನ್ಸಿ ಇದೆ, ಅವರು ಬೆನ್ನೋವು ತಡಿಯಕ್ಕಾಗ್ತಾ ಇಲ್ಲ, ಅವರು ಆಕ್ಟರು. ಸೊ ಅವ್ರಿಗಿಂದ ಇವಿಷ್ಟು ತುಂಬ ಫಿಲಮ್ಗಳಿದೆ, ಇಷ್ಟು ಕೋಟಿ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ಅದು ಇದು ಎಲ್ಲ ಹೇಳಿ ಅವ್ರಿಗೆ ಈ ಇಂಟ್ರೀಮ್ ಬೇಲು ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಸರ್. ಈಗ ಇನ್ನೊಂದು ಪ್ರಶ್ನೆ, ಈಗ ನಾರ್ಮಲ್ ವ್ಯಕ್ತಿಗೂ ಸೆಲೆಬ್ರಿಟಿಗೂ ಕಾನೂನು ಎಲ್ಲ ಒಂದೇ ಇರುತ್ತೆ. ಆದ್ರೆ ಇವಾಗ ಕೇಸ್ ಈಗ ನಿನ್ನೆ ವಾದ ನಡೀತು, ಅವರು ಕಿಡ್ನಾಪ್ ಮಾಡೋ ಕೇಸ್ ಹಾಕಿದ್ರು. ಫಸ್ಟ್ ಆಫ್ ಆಲ್ ಒಂದು ಕಿಡ್ನಾಪ್ ಕೇಸು, ಮತ್ತೆ ಕೊಲೆ ಮುಚ್ಚಾಕೋ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಒಂದು ಕೇಸು, ಮತ್ತೆ ಕೊಲೆ ಕೇಸು, ಈ ತರ ಒಂದು 3-4 ಕೇಸ್ಗಳನ್ನ ಹಾಕಿದ್ದಾರೆ. ಈಗ ಮೊದಲನೇದಾಗಿ ಅವರು ಫಸ್ಟ್ ಆಫ್ ಆಲ್ ದರ್ಶನ್ ಅವರಿಗೆ ಕಿಡ್ನಾಪ್ ಆಗಿರೋ ವಿಚಾರಣೆ ಗೊತ್ತಿಲ್ಲ, ಅಂದ್ರೆ ಕಿಡ್ನಾಪ್ ಆಗೋ ವಿಚಾರದಲ್ಲಿ ಫಸ್ಟ್ ಆಫ್ ಆಲ್ ಕಿಡ್ನಾಪೇ ಆಗಿಲ್ಲ ಅನ್ನೋ ರೀತಿ ವಾದ ಇತ್ತು. ಸೊ ಯಾವ ಆಧಾರದ ಮೇಲೆ ಅವರು ವಾದ ಮಾಡಿದ್ರು, ಸೊ ಅದೆಲ್ಲ ಹೇಗೆ ಅನ್ಸುತ್ತೆ ನಿಮಗೆ ಅದು? ಸರ್ ನೋಡಿ, ಇದು ಕೇಸು ಇದು ಟೋಟಲಿ ಪ್ಲಾಂಟೆಡ್ ಕೇಸ್. ಇದು ಪೊಲೀಸ್ನವರು ಪ್ಲಾಂಟ್ ಮಾಡ್ತಾರೆ. ಯಾಕೆ ಪ್ಲಾಂಟ್ ಮಾಡಿ ಕ್ವಶನ್ ಕೇಳ್ಬೋದು, ಯಾಕೆ ಪ್ಲಾಂಟ್ ಮಾಡ್ತಾರೆ? 10,000 ಜನ ಇದ್ದಾರೆ, ಯಾಕೆ ಪ್ಲಾಂಟ್ ಮಾಡ್ತಾರೆ? ಈಗ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು, ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಆಗಬೇಕು, ಇನ್ಸ್ಪೆಕ್ಟರ್ ACP ಆಗಬೇಕು, ACP DCP ಆಗಬೇಕು, DCP ಕಮಿಷನರ್ ಆಗಬೇಕು. ಹಿಂಗೆ ಆಗಬೇಕಂದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ನೀವು ಈ ತರ ಒಂದು ಸೆನ್ಸೇಷನಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿರಬೇಕು. ಸೊ ಇದರಿಂದ ಪ್ಲಾಂಟ್ ಮಾಡ್ತಾರೆ. ದಿಸ್ ಈಸ್ ಎ ಪ್ಲಾಂಟೆಡ್ ಕೇಸ್ ಬೈ ದಿ ಪೊಲೀಸ್. ದಟ್ ಈಸ್ ವಾಟ್ ಐ ಸೇ ಆಸ್ ಎ ಡಿಫೆನ್ಸ್ ಕೌನ್ಸಿಲ್. ನಾನು ಇದೆ ನನ್ನ ಒಂದು ಇದರಲ್ಲಿ ಅರ್ಧಕ್ಕರ್ಧ ಕೇಸು ಪ್ಲಾಂಟ್ ಮಾಡಿರ್ತಾರೆ ಪೊಲೀಸ್ನವರು. ಎಲ್ಲ ಮರ್ಡರ್ ಕೇಸ್ ಆಗಲಿ, ಬೇರೆ ಯಾವುದೇ ಕೇಸಸ್ ಆಗಿರಲಿ. ಸೊ ಇದರಲ್ಲಿ ಯಾಕೆ ಪ್ಲಾಂಟೆಡ್ ಕೇಸ್ ಅಂತ ಹೇಳ್ತೀನಿ ಅಂದರೆ, ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು 4 ಜನ ಹೋಗಿ ಸರೆಂಡರ್ ಆಗ್ತಾರೆ. ಓಕೆ, ಅದನ್ನ ಅವ್ರು ಇಟ್ಕೊಂಡು ವಾಲಂಟ್ರಿ ಸ್ಟೇಟ್ಮೆಂಟ್ ತಗೊಂತಾರೆ ಅಂಡರ್ ಸೆಕ್ಷನ್ 161 CRPC. ಸೊ ಆ ವಾಲಂಟ್ರಿ ಸ್ಟೇಟ್ಮೆಂಟ್ ಈಸ್ ಇನ್ಅಡ್ಮಿಸಬಲ್ ಇನ್ ಎವಿಡೆನ್ಸ್. ಈ ಕೊಲೆ
ನಾನೇ ಮಾಡಿದ್ದೀನಿ ಅಂತ ಹೇಳಿದ್ರೇನು ಆರೋಪಿ, ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಆಸ್ ಎ ಎವಿಡೆನ್ಸ್ ಇನ್ ದಿ ಎವಿಡೆನ್ಸ್ ಆಕ್ಟ್. ಓಕೆ, ಸೊ ಅವರು ಒಪ್ಕೊಂಡ್ರು ಅದು ಎವಿಡೆನ್ಸ್ ಆಗಲ್ಲ. ಅದರಲ್ಲಿ ಇವರು ಅದಕ್ಕೆ ಎವಿಡೆನ್ಷಿಯರಿ ವ್ಯಾಲ್ಯೂನೇ ಇಲ್ಲ ಅಂಡರ್ ಎವಿಡೆನ್ಸ್ ಆಕ್ಟ್, ಫಾಲೋಡ್ ಬೈ ಸೆಕ್ಷನ್ 25, 26 and 27. ಓಕೆ, ಆ ಸೆಕ್ಷನ್ 27 ಏನ್ ಹೇಳುತ್ತೆ ಎವಿಡೆನ್ಸ್ ಆಕ್ಟ್ 1872, 27 ಅಲ್ಲಿ ನಾನು ಕೊಲೆ ಮಾಡಿದ್ದೀನಿ, ಇಂಥ ಜಾಗದಲ್ಲಿ ವೆಪನ್ನು ನಾನು ಹೊಡೆದು ಬಿಟ್ಟು ಹೋಗಿದ್ದೀನಿ, ದಟ್ ಈಸ್ ಅಡ್ಮಿಸಬಲ್ ಇನ್ ದ ಕೋರ್ಟ್ ಆಫ್ ಲಾ. ಸೊ ಅದು ಪ್ರೆಸೆಂಟ್ ಇರಬೇಕು, ಬಟ್ ಸಾಕ್ಷಿ ಸಿಗಬೇಕು, ದಟ್ ಈಸ್ ಅಡ್ಮಿಸಬಲ್. ನಾನು ಕೊಲೆ ಮಾಡಿದ್ದೀನಿ, ನಾನೇ ಮಾಡಿದ್ದೀನಿ ಅಂತ ನನಗೆ ಪೊಲೀಸ್ ಮುಂದೆ ಹೋಗಿ ಹೇಳಿದ್ರು, ಇಟ್ ಈಸ್ ಇನ್ಅಡ್ಮಿಸಬಲ್ ಇನ್ ದಿ ಎವಿಡೆನ್ಸ್. ಓಕೆ, ಈಗ ಆ ಥರ ಎವಿಡೆನ್ಸ್ ಅಲ್ಲಿ 161 ಸ್ಟೇಟ್ಮೆಂಟ್ ಆಫ್ ದಿ 4 ಜನ ಯಾರಿದ್ದಾರೆ ಅವ್ರು ಹೋಗಿ ಹೇಳಿದ್ದಾರೆ, ಯಾರಿಗೆ? ಪೊಲೀಸ್ನವ್ರಿಗೆ. ಈಗ ನಾವೇ ಕೊಲೆ ಮಾಡಿದ್ದು ರೇಣುಕಾ ಸ್ವಾಮಿನ ಅಂತ ಹೋಗಿ ಹೇಳಿದ್ದಾರೆ. ದಟ್ ಈಸ್ ಫಸ್ಟ್ ಆಫ್ ಆಲ್ ಇನ್ಅಡ್ಮಿಸಬಲ್ ಇನ್ ದಿ ಎವಿಡೆನ್ಸ್. ಓಕೆ, ಅದನ್ನ ಇವರು ಡಿಫ್ರೆಂಟ್ ರೂಮಲ್ಲಿ ಇಟ್ಕೊಂಡು ಅವ್ರು ಒಂದು ಇದರಲ್ಲಿ ಚೆಕ್ ಮಾಡಿದ್ದಾರೆ, ಕ್ರಾಸ್ ಕ್ವಶನ್ ಮಾಡಿದ್ದಾರೆ ಅವ್ರಿಗೆ. ಈಗ ಅವರು ಕ್ರಾಸ್ ಕ್ವಶನ್ ಮಾಡಬೇಕಾದ್ರೆ ಅಲ್ಲಿ ಅವರು ಹಿಂಗೆ ಆಗಿದೆ ಅಂತ ಹೇಳಿದ್ದಾರೆ. ಟೋಟಲಿ ಅವ್ರು ಏನೇ ಹೇಳಿದ್ರು 161 ಸ್ಟೇಟ್ಮೆಂಟ್ ಇಸ್ ಇನ್ಅಡ್ಮಿಸಬಲ್ ಇನ್ ಎವಿಡೆನ್ಸ್. ಓಕೆ, ಅದು ಎವಿಡೆನ್ಷಿಯರಿ ವ್ಯಾಲ್ಯೂನೇ ಇಲ್ಲ ಅಲ್ಲ, ಅದು ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಎವಿಡೆನ್ಷಿಯರಿ ವ್ಯಾಲ್ಯೂ ಇಲ್ಲ ಸರ್? ನೀವು ಇವಾಗ ಫಸ್ಟ್ ಬಂದು ಅವರು ನಾವು ಕೊಲೆ ಮಾಡಿದ್ವಿ ಅಂತ ಒಪ್ಕೊಂಡ್ರು. ಅದಾದ್ಮೇಲೆ ಇಲ್ಲಪ್ಪ ಅದು ಬೇರೆ ಬೇರೆ ಆಂಗಲ್ ಥಿಂಕ್ ಮಾಡಿದಾಗ, ಇಲ್ಲ ನಿಮ್ಗೆ ಬೇರೆ ಯಾರು ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಕೇಳಿದಾಗ, ಇಲ್ಲ ಹಿಂಗೆ ಆಯ್ತು, ನನಗೆ ಯಾರೋ ಹೇಳಿದ್ರು ಒಪ್ಕೊಂಡ್ವಿ, ಸೊ ಈ ತರ ಹೇಳಿದ್ದಾರೆ. ಸೊ ಇದು ಹೇಳಿದಾಗ ಇದು ಎವಿಡೆನ್ಸ್ ಆಗೋದಿಲ್ವಾ? ಎವಿಡೆನ್ಸ್ ಅಲ್ಲ, ಒಪ್ಕೊಂಡಾಗ ಅವ್ರು ಫಸ್ಟ್ ಬಂದು ಹೇಳ್ತಾ ಇದಾರಲ್ಲ, ಅವ್ರು ಹೇಳಿಕೆ ಕೊಡ್ತಾ ಇದಾರಲ್ಲ, ಅದನ್ನ ಅವರು ಇದು ಮಾಡ್ಬಿಟ್ಟು ಡಿಲೇ ಮಾಡಿ ಇದನ್ನ ಈಗ ದರ್ಶನ್ ಹೆಸರು ತಂದು ಪ್ಲಾಂಟ್ ಮಾಡಿದ್ದಾರೆ ಇವರು. ಓಕೆ, ಫಸ್ಟ್ ಆಫ್ ಆಲ್ 161 ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಹೇಳಿರೋದು, ಅವ್ರು ಏನಂತ ಹೇಳಿದ್ದಾರೆ 161 ಸ್ಟೇಟ್ಮೆಂಟ್ ಅಲ್ಲೂ ತಿರ್ಗಾ ಇವರು ಡಿಫ್ರೆಂಟ್ ರೂಮ್ ಅಲ್ಲಿ ಇಟ್ಕೊಂಡು ಇಂಟ್ರಾಗೇಷನ್ ಮಾಡಿದಾಗ ಏನ್ ಹೇಳಿದ್ದಾರೆ, ದರ್ಶನ್ ಹಿಂಗೆ ಹೇಳಿದ್ರು, ಅವ್ರಿಗೆ ಅವ್ರ ಸ್ನೇಹಿತೆಗೆ ಹಿಂಗೆ ಮೆಸೇಜ್ ಮಾಡಿದ್ರು, ಆದ್ರಿಂದ ನಾವು ಅಲ್ಲಿಂದ ಕರ್ಕೊಂಡು ಎಲ್ಲ ಹೇಳಿದ್ದಾರೆ, ಇವೆಲ್ಲ ಹೇಳಿ. ದಟ್ ಈಸ್ ಆಲ್ಸೋ ಇನ್ ಅಡ್ಮಿಸಬಲ್ ಇನ್ ಎವಿಡೆನ್ಸ್ 161 ಸ್ಟೇಟ್ಮೆಂಟ್ ಅಲ್ಲ. ಅದು ಅದಕ್ಕೂ ಯಾವುದೇ ರೀತಿಯಾದ ಎವಿಡೆನ್ಷಿಯರಿ ವ್ಯಾಲ್ಯೂ ಇಲ್ಲ ಅದಕ್ಕೆ.